ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ಎಲ್ಲ ಶಾಸಕರಿಗೆ ಸಿದ್ದು ಸಂಕ್ರಾಂತಿ ಗಿಫ್ಟ್ ಅನ್ನು ಕೊಡೋದಕ್ಕೆ ಮುಂದಾಗಿರೋದು. ಅಂದರೆ ತಲಾ 10 ಕೋಟಿ ರೂಪಾಯಿ ಅನುದಾನ ಪ್ರಕಟ ಆಗಿದೆ. ನೋಡಿ, ಶಾಸಕರು ಅನುದಾನ ಸಿಗ್ತಾ ಇಲ್ಲ, ನಮಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ರು. ಜೊತೆಗೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತಿದ್ರು, DCM DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾ ಇದ್ರು. ಅವರವರ ಬೆಂಬಲಿಗರೇನಿದ್ದಾರೆ, ನಮಗೆ ಅನುದಾನ ಬೇಕು ಕ್ಷೇತ್ರಕ್ಕೆ ಅಂತ. ಈಗ 10 ಕೋಟಿ ರೂಪಾಯಿ ಅನುದಾನ ಒಬ್ಬೊಬ್ಬರಿಗೆ ತಲಾ ಶಾಸಕರಿಗೆ ಬಿಡುಗಡೆ ಮಾಡೋದಕ್ಕೆ ಅಂತ ಸಿದ್ದರಾಮಯ್ಯ ಮುಂದಾಗಿರೋದು. ಇತ್ತೀಚೆಗೆ ಬೆಳಗಾವಿ ವಿಧಾನಸಭಾ ಅಧಿವೇಶನ ಏನಿದೆ ಹಾಗೂ ವಿವಿಧ ವೇದಿಕೆಗಳಲ್ಲೂ ಕೂಡ ಶಾಸಕರು ಗ್ಯಾರಂಟಿ ಯೋಜನೆ ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ ತಮ್ಮ ಕ್ಷೇತ್ರಗಳಿಗೆ ಅನುದಾನ ಸಿಗ್ತಾ ಇಲ್ಲ, ನಾವು ಹೇಗೆ ಜನರಿಗೆ ಎದುರುಗಡೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಮತ ಕೇಳೋದಕ್ಕಾಗುತ್ತೆ, ಮುಖ ಎತ್ಕೊಂಡು ಓಡಾಡೋದು ಹೇಗೆ, ಜನರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಹಾಗಾಗಿ ಅನುದಾನ ಬಿಡುಗಡೆ ಮಾಡಿ ನಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಬೇಕಲ್ಲ, ಹಾಗಾಗಿ ಅನುದಾನ ಬೇಕು ಅಂತ ಹೇಳಿದರು. ಹೀಗಾಗಿ ಒಂದಷ್ಟು ಜನರು ಅಸಮಾಧಾನ ಕೂಡ ಹೊರಹಾಕಿದ್ರು. ಈ ಅಸಮಾಧಾನ ವ್ಯಕ್ತಪಡಿಸಿದ ಕೆಲ ಶಾಸಕರು ಹಾಗೂ 10 ಕೋಟಿ ರೂಪಾಯಿ ಅನುದಾನದಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕಾಗಲ್ಲ ಅಂತ ಕೂಡ ಕೆಲವರೀಗ ಹೇಳಿದಾರಂತೆ. ಅಂದರೆ ಈ 10 ಕೋಟಿ ರೂಪಾಯಿ ಅನುದಾನ ಏನಿದೆ ಅದರಿಂದ ಕೂಡ ನಮ್ಮ ಕ್ಷೇತ್ರಗಳಲ್ಲಿ ಒಂದಷ್ಟು ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಂತ ಕೆಲವರು ಅಸಮಾಧಾನಿತ ಶಾಸಕರು ಕೂಡ ಅವರ ಅಸಮಾಧಾನವನ್ನು ಮತ್ತೆ ಹೊರಹಾಕಿದ್ದಾರಂತೆ. ಇನ್ನು 2025-26ನೇ ಸಾಲಿನ ಆಯವ್ಯಯದಲ್ಲಿ ಅನುದಾನಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ CM ಸಿದ್ದರಾಮಯ್ಯನವರು ಈಗ ಒಂದು ಭರವಸೆಯನ್ನು ಕೊಟ್ಟಿದ್ದಾರಂತೆ. ಆ ಮೂಲಕ ನಿಮಗೆ ಮುಂದಿನ ಅನುದಾನ ಕೂಡ ಬಿಡುಗಡೆ ಮಾಡ್ತೀನಿ, ಸದ್ಯಕ್ಕೆ ಈಗ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ದೀವೋ ಅದನ್ನು ಆಧಾರವಾಗಿಟ್ಕೊಂಡು ನಿಮ್ಮ ಕ್ಷೇತ್ರಗಳ ಅಭಿವೃದ್ಧಿಯನ್ನು ಮಾಡಿ ಅಂತ CM ಸಿದ್ದರಾಮಯ್ಯನವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರಂತೆ. ಅಂದರೆ ಸದ್ಯಕ್ಕಂತೂ ಶಾಸಕರಿಗೆ ಅವರ ಕ್ಷೇತ್ರಗಳಲ್ಲಿ ಓಡಾಡೋದಕ್ಕೆ ಒಂದು ಮರ್ಯಾದೆ ಗೌರವ ಸಿಗುತ್ತೆ. ಅನುದಾನ ಸಿಕ್ಕಿರೋದ್ರಿಂದ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಏನೆಲ್ಲ ಬೇಕೋ ಆ ಅನುದಾನ ಬಳಕೆ ಮಾಡಿಕೊಳ್ಬಹುದು. ಇನ್ನು ಲೋಕಾದಿಂದ ಬೃಹತ್ ಗೋಲ್ಮಾಲ್ ಬಯಲಾಗಿದೆ. ಅಧಿಕಾರಿಗಳಿಂದ ಖಾಸಗಿ ವ್ಯಕ್ತಿಗಳನ್ನು ನೇಮಕ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಹಾಜರಾತಿ ಪುಸ್ತಕ ನಿರ್ವಹಣೆ ಕೂಡ ಇಲ್ಲ. ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೋಲ್ಮಾಲ್ ವಿಚಾರಗಳೇನಿದ್ದಾವೆ ಅವೆಲ್ಲ ಕೂಡ ಈಗ ಬಯಲಾಗಿದ್ದಾವೆ. ಇತ್ತೀಚೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಚೇರಿಗಳಿಗೆ ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಹಲವು ಲೋಪದೋಷಗಳ ಸರಮಾಲೆಯೇ ಕಂಡುಬಂದಿದೆ. ಅವ್ಯವಸ್ಥೆಯ ಆಗರವೇ ಗೋಚರ ಆಗಿದೆ. ಲೋಕಾಯುಕ್ತ ಹಾಗೂ BS ಪಾಟೀಲ್, ಉಪ ಲೋಕಾಯುಕ್ತರಾದಂಥ ನ್ಯಾಯಮೂರ್ತಿ KN ಫಣೀಂದ್ರ ಮತ್ತು ನ್ಯಾಯಾಧೀಶ B ವೀರಪ್ಪ ಸೇರಿದಂತೆ ಈ ಎಲ್ಲ ಲೋಕಾಯುಕ್ತ ಅಧಿಕಾರಿಗಳು ಕೂಡ ದಿಢೀರಂತ BBMPಯ ಕಚೇರಿಗಳ ಮೇಲೆ ದಾಳಿ ಮಾಡಿದ್ರು. ಒಂದಷ್ಟು AE ಹಾಗೂ AEಗಳ ಅಧಿಕಾರಿಗಳ ಕಚೇರಿ ಮನೆ ಮೇಲೂ ಕೂಡ ದಾಳಿ ನಡೆಸಿ ಒಂದಷ್ಟು ಏನೇನು ಗೋಲ್ಮಾಲ್ಗಳಾಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕಿದ್ರು. ಅಕ್ರಮ ಕಟ್ಟಡಗಳ ವಿರುದ್ಧ ಕ್ರಮಕ್ಕೆ ಈಗ BBMP ನಿರಾಸಕ್ತಿ ವಹಿಸ್ತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಬಯಲಾಗಿದೆ ಮಾಹಿತಿ. ಕಟ್ಟಡ ನಿರ್ಮಾಣದ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಿಸಿರುವಂಥ ಕಟ್ಟಡಗಳ ನಿರ್ಮಾಣದ ವಿರುದ್ಧ ಕ್ರಮ ಕೈಗೊಳ್ಳೋ ಕುರಿತು ಕೂಡ ಮತ್ತೆ ಸ್ಥಳ ಪರಿಶೀಲನೆ ಮಾಡುವ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಕೂಡ ಬೆಳಕಿಗೆ ಬಂದಿದೆ. ನೋಡಿ, ನಾವು ಈಗಾಗಲೇ ಅಕ್ರಮ ಕಟ್ಟಡಗಳನ್ನ ಕಟ್ಟುವಂಥವ್ರಿಗೆ ನೋಟಿಸ್ ಕೊಡಲಾಗಿದೆ. ಅದರಲ್ಲೂ ಕೂಡ ಅವರು 3 ನೋಟಿಸ್ಗೂ ಯಾರೂ ಉತ್ತರ ಕೊಟ್ಟಿಲ್ಲ ಅಂದರೆ ಅಂಥವರ ಕಟ್ಟಡಗಳನ್ನ ತೆರವು ಮಾಡಲಾಗುತ್ತೆ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಇನ್ನೂ ಯಾರ್ಯಾರಿಗೆ ನೋಟಿಸ್ ಕೊಟ್ಟಿಲ್ಲ, ಯಾವ ರೀತಿಯಾಗಿ ಅಕ್ರಮ ಆಗಿದೆ, ಯಾವ ರೀತಿ ಗೋಲ್ಮಾಲ್ ಆಗಿದೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ BBMP ಅಧಿಕಾರಿಗಳ ಕಚೇರಿ ಮೇಲೆ ದಾಳಿ ಮಾಡಿದಾಗ ಒಂದಷ್ಟು ಗೋಲ್ಮಾಲ್ ಬಗ್ಗೆ ಮಾಹಿತಿ ಸಿಕ್ಕಿದೆ.